ಹಾಯ್, ನಮಸ್ತೆ. ಬಿ ಗಣಪತಿಯ ಚಾನಲ್ಲಿನ ಎಲ್ಲ ವೀಕ್ಷಕರಿಗೂ ಕಾಶ್ಮೀರಕ್ಕೆ ಸ್ವಾಗತ. ಅದರಲ್ಲೂ ನಾವಿಲ್ಲಿ ಸೋನ್ಮಾರ್ಗಲ್ಲಿದ್ದೇವೆ. ಒಂದು ಕಡೆ ನಿಮಗೆ ಬೆಟ್ಟ ನೋಡಿ, ಹಾಗೇ ಖಾಲಿಯಾಗಿ ಕಾಣುತ್ತೆ. ಹಾಗೆಯೇ ನೀವು ಇಲ್ಲಿ ಈ ಕಡೆ ತಿರುಗಿದರೆ ಸಂಪೂರ್ಣವಾಗಿ ಹಿಮಾಚ್ಛಾದಿತವಾದಂಥ ಗುಡ್ಡ ಬೆಟ್ಟಗಳು. ಒಂದು ರೀತಿಯಲ್ಲಿ ಸ್ವರ್ಗ ಅಂದರೆ ಇದೇ ಇರಬೇಕು ನೋಡಿ. ನನ್ನ ಕಾಶ್ಮೀರದ ಪ್ರಯಾಣವನ್ನು ಅತ್ಯಂತ ಪ್ರೀತಿಯಿಂದ ನೀವು ಆಸ್ವಾದಿಸ್ತಾ ಇದ್ದೀರಿ ಮತ್ತು ಇಲ್ಲಿಯಿಂದಲೇ ಕಾಶ್ಮೀರದ ಒಂದು ಸುತ್ತು ನೋಟವನ್ನು ನೀವು ಅನುಭವಿಸ್ತಾ ಇದ್ದೀರಿ ಅನ್ನುವ ಭರವಸೆಯಲ್ಲಿ ಈ ಪ್ರಯಾಣದ ಕಂತುಗಳನ್ನು ಮುಂದುವರಿಸ್ತಾ ಇದ್ದೀನಿ. ಈಗಾಗಲೇ ನಿಮಗೆ ಕಾಶ್ಮೀರದ ಶ್ರೀನಗರದಲ್ಲಿರುವಂಥ ಶಂಕರಾಚಾರ್ಯ ದೇವಾಲಯ, ದಲ್ ಲೇಕ್ ಅಥವಾ ದಾಲ್ ಲೇಕ್, ಅದರ ಸಮಗ್ರವಾದಂಥ ಪರಿಚಯವನ್ನ ಮಾಡಿಕೊಟ್ಟಿದ್ದೇವೆ. ಎಂಜಾಯ್ ಟ್ರಾವೆಲ್ಸ್ ಮೂಲಕ ಹೋದಾಗ ಅಲ್ಲಿ ಎಂಥ ಒಂದು ಸುಖ ಪ್ರಯಾಣ ನಿಮಗೆ ಲಭ್ಯ ಆಗತ್ತೆ ಅನ್ನೋದನ್ನು ಕೂಡ ಈಗಾಗಲೇ ನಾನು ಪ್ರಚುರಪಡಿಸಿದ್ದೆ. ಕಾಶ್ಮೀರ ಅಂದ ತಕ್ಷಣ ನಮಗೆ ಮಾಧ್ಯಮಗಳ ಮೂಲಕ ಕಾಣುವ ನೋಟ ಬೇರೆ. ನನಗೆಲ್ಲೋ ಒಂದು ಕಡೆ ಒಂದು ನಾಲ್ಕು ಕಾಲು ದಶಕ ಮಾಧ್ಯಮದಲ್ಲಿ ಕೆಲಸ ಮಾಡಿಯೂ ಕೂಡ ನಾವೇನೋ ಜನರನ್ನ ಹೆದರಿಸ್ತಾ ಇದ್ದೇವಾ, ಭಯಪಡಿಸ್ತಾ ಇದ್ದೇವಾ, ಭೀತಿಗೊಳಿಸ್ತಾ ಇದ್ದೇವಾ, ನೆಗೆಟಿವ್ ಆಗಿ ಎಲ್ಲವನ್ನು ಚಿತ್ರಿಸುವ ಧಾವಂತದಲ್ಲಿದ್ದೇವಾ ಅಂತ ನನಗೆ ಒಂದೊಂದು ಸಾರಿ ಅನ್ನಿಸ್ತದೆ. ಯಾಕೆಂತಂದರೆ ಕಾಶ್ಮೀರದ ವಿಷಯದಲ್ಲಿ ನಾನು ಒಂದು 8 ದಿನ ಕಾಶ್ಮೀರದಲ್ಲಿ ಏನಿದ್ದೆ, ಆವಾಗ ನಾನು ಕಂಡ ಸತ್ಯ ಏನು ಅಂತಂದರೆ ಕಾಶ್ಮೀರ ಬಹಳಷ್ಟು ಬದಲಾಗಿದೆ, ನಿರಾಳವಾಗಿದೆ. ಅದರಲ್ಲೂ ಮತ್ತೆ ನೀವು ನನ್ನನ್ನು ಮೋದಿ ಬಕೆಟ್ ಅಂದರೂ ನನಗೇನು ಬೇಸರ ಇಲ್ಲ. ಕಳೆದ ಒಂದು 12-13 ವರ್ಷಗಳಲ್ಲಿ ಕಾಶ್ಮೀರ ಯಾವ ರೀತಿ ಬದಲಾಗ್ತಾ ಇದೆ, ಅಭಿವೃದ್ಧಿ ಹೊಂದುತ್ತಾ ಇದೆ, ಮತ್ತೆ ಎಷ್ಟು ನಿರುಂಬಳವಾಗಿದೆ. 10 ಅಡಿಗೂ ನಿಮಗೆ AK-47 ಬಹಳ ದೊಡ್ಡ ದಿವ್ಯ ದರ್ಶನ ಆಗತ್ತೆ. ಅಲ್ಲಿ ಎಲ್ಲೇ ತಿರುಗಿ ಎಲ್ಲೇ ನೋಡಿ ನಿಮಗೆ ಮೊದಲು ಕಾಣೋದು ಕಾಶ್ಮೀರದ ಅನರ್ಘ್ಯವಾದ ಸೌಂದರ್ಯದ ಜೊತೆಗೆ ಅಲ್ಲಿ ಅತ್ಯಂತ ಶಿಸ್ತಿನಿಂದ ಈ ದೇಶವನ್ನು ಕಾಯ್ತಾ ಇರುವಂಥ ಮಿಲಿಟರಿಯ ಮನುಷ್ಯರು ಕಾಣ್ತಾರೆ. ಅಲ್ಲಲ್ಲಿ ಚೆಕಿಂಗ್ ಇರ್ತವೆ. ಆದರೆ ನಮ್ಮಲ್ಲಿಯ ಟ್ರಾಫಿಕ್ ಪೊಲೀಸರಿಗಿಂತ ಅವರು 1000 ಪಾಲು ಮೇಲು. ನಗ್ತಾರೆ, ಗುಡ್ ಮಾರ್ನಿಂಗ್ ಅಂತಾರೆ, ಎಲ್ಲಿಂದ ಬಂದಿದ್ದೀರಿ ಅಂತ ಕೇಳ್ತಾರೆ, ಎಲ್ಲಿಗೆ ಹೋಗ್ತಾ ಇದ್ದೀರಿ ಅಂತ ಕೇಳ್ತಾರೆ, ಕಾಶ್ಮೀರದಲ್ಲಿ ಎಲ್ಲಿಂದ ನೋಡಿದಿರಿ ಅಂತ ಕೇಳ್ತಾರೆ, ಆಮೇಲೆ ನಮ್ಮನ್ನು ಚೆಕ್ ಮಾಡ್ತಾರೆ. ಆದರೆ ಎಲ್ಲಿಯೂ ನಿಮಗೆ ಆ ಚೆಕಿಂಗ್ ಅನ್ನುವಂಥದ್ದು ಒಂದು ಭಯವನ್ನಾಗಲಿ ಸಂಶಯವನ್ನಾಗಲಿ, ಯಾಕಾದರೂ ಈ ಕಾಶ್ಮೀರಕ್ಕೆ ಬಂದೇವಪ್ಪ, ಹೆಜ್ಜೆಗೆ ಚೆಕ್ ಮಾಡ್ತಾರೆ ಅಂತ ಅನಿಸುವ ಯಾವ ಅನಿಸಿಕೆಯೂ ಅಲ್ಲಿಲ್ಲ. ಇನ್ನು ಸ್ಥಳೀಯರು, ಒಂದು ನನಗೆ ಒಳಗಿಂದ ಅನಿಸಿದ್ದ ಹೌದು, ನಾನು ಕಾಶ್ಮೀರಕ್ಕೆ ಹೊರಟಾಗ ನನ್ನ ಮನಸ್ಸಿನಲ್ಲಿ ಬಲವಾಗಿ ಕೂತದ್ದು ನಮ್ಮ ಪಂಡಿತರು ಎಲ್ಲಿದ್ದಾರೆ, ಆ ಪಂಡಿತರನ್ನು ನೋಡಬೇಕು, ಮನೆಗಳನ್ನು ನೋಡಬೇಕು, ಇವೆಲ್ಲವೂ ನನ್ನ ಕನಸಾಗಿತ್ತು. ಆದರೆ ಬಹುಶಃ ಅದಕ್ಕೆ ಇನ್ನೂ ಹೆಚ್ಚು ಸಮಯ ಬೇಕು ಅಂತ ಅನಿಸ್ತದೆ. ಖಾಲಿ ಪಂಡಿತರ ಮನೆಗಳು ನಿಮಗೆ ಕಾಣ್ತವೆ, ಆದರೆ ಪಂಡಿತರ ವರ್ಗದ ಯಾವುದೇ ವ್ಯಕ್ತಿಗಳು ನಿಮಗೆ ಮುಖಾಮುಖಿ ಆಗೋದಿಲ್ಲ. ಅದು ನಮ್ಮ ಒಂದು ಮನಸ್ಸಿಗೆ ಸ್ವಲ್ಪ ಚುರುಕನ್ನುವಂಥ ಒಂದು ಮಾತು ಅನ್ನೋದು ಬಿಟ್ಟರೆ, ಸ್ಥಳೀಯರು ಅವರು ಅಲ್ಲಿ ಶಿಯಾಗಳು ಇದ್ದಾರೆ, ಸುನ್ನಿಗಳು ಇದ್ದಾರೆ, ಶಿಯಾಗಳು ಜಾಸ್ತಿ ಇದ್ದಾರೆ. ಆದರೆ ಅವರು ಯಾವುದೇ ರೀತಿಯಲ್ಲೂ ಒಂದು ಮತಧರ್ಮದ ದೃಷ್ಟಿಯಲ್ಲಿ ನಮ್ಮನ್ನು ನೋಡುತ್ತಾ ಇಲ್ಲ. ಪ್ರವಾಸಿಗರು ಅವರಿಗೆ ದೇವರು, ಪ್ರವಾಸಿಗರೇ ಅವರ ಬದುಕು, ಪ್ರವಾಸಿಗರು ಬಂದರೂ ಮಾತ್ರ ಅವರಿಗೆ ಹೊಟ್ಟೆಗೆ ಅನ್ನ, ತಲೆಗೆ ಟೊಪ್ಪಿ, ಇಲ್ಲದೇ ಇದ್ದರೆ ಅವರು ಬೆತ್ತಲಾಗಬೇಕಷ್ಟೇ. ಆ ವಾಸ್ತವ ಗೊತ್ತಿದ್ದೂ ಕೂಡ ಅಲ್ಲಿ ಕೆಲವು ಅಧಿಕ ಪ್ರಸಂಗಗಳನ್ನು ಮಾಡ್ತಾರೆ, ಅದಕ್ಕೆ ಅವರೇ ಅದರ ಪೆಟ್ಟನ್ನು ತಿಂತಾರೆ. ಆದರೆ ಈಗ ಆಪರೇಷನ್ ಸಿಂಧೂರದ ನಂತರ 370ಯನ್ನು ಅಬ್ರಿಗೇಟ್ ಮಾಡಿದ ನಂತರ ಕಾಶ್ಮೀರದಲ್ಲಿ ಒಂದು ಉಸಿರುಗಟ್ಟುವ ವಾತಾವರಣ ಇತ್ತಲ್ಲ, ಅದು ನಿರಾಳವಾಗಿದೆ. ಯಾವುದೇ ರೀತಿಯಲ್ಲೂ ಆ ಥರದ ಸಮಸ್ಯೆಗಳಿಲ್ಲ. ಶ್ರೀನಗರದ ಸಿಟಿಯಿಂದ ಹೊರಗಡೆ ಇಲ್ಲಿ ಎಲ್ಲೇ ನೋಡಿದರೂ ನಿಮಗೆ ಅಡಿಗೆ ನಮ್ಮ ಸೈನಿಕರು ಇಲ್ಲಿ ಕೂತ್ಕೊಂಡು ಪ್ರತಿಪಕ್ಷದವರು, ರಾಹುಲ್ ಗಾಂಧಿ ಅಂತವರು ಎಲ್ಲ ಮಾತಾಡ್ತಾರಲ್ಲ ನಮ್ಮ ಸೈನಿಕರ ಬಗ್ಗೆ. ದಿನದ 24 ಗಂಟೆ 365 ದಿನ ಹೆಜ್ಜೆಯನ್ನು ಬದಲಿಸದೇನೆ, ಕೈಯಲ್ಲಿ ಹಿಡಿದ AK-47 ಅಲ್ಲಾಡಿಸ್ದೇನೆ ತದೇಕ ಚಿತ್ತದಿಂದ ಅಲ್ಲಿ ಅವರು ಕಾಯ್ತಾರಲ್ಲ ನಮ್ಮ ಸುಖಕ್ಕಾಗಿ, ನಮ್ಮ ದೇಶಕ್ಕಾಗಿ, ನಮ್ಮ ಭದ್ರತೆಗಾಗಿ. ಅವರಿಗೆ ನೀವೊಂದು ಸಲ್ಯೂಟನ್ನು ಕೊಡದೆ ಅವರ ಬಗ್ಗೆ ನಾವು 4
ಒಳ್ಳೆಯ ಮಾತನ್ನಾಡಿ ಅವರ ಒಂದು ಶ್ರಮವನ್ನು, ಆ ದೇಶದ ಬಗ್ಗೆ ಇರುವಂಥ ಭಕ್ತಿಯನ್ನು ನಾವು ಗೌರವಿಸದೇ ಇದ್ದರೆ ನಮ್ಮಂಥ ಪಾಖಂಡಿಗಳು ಈ ಭೂಮಿ ಮೇಲೆ ಯಾರೂ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಅಂಥ ಒಂದು ಭಯ, ಭಕ್ತಿ, ಪ್ರೀತಿ, ವಿಶ್ವಾಸ ಅವ್ರಿಗೆ ಹೋಗಿ ಕಾಲಿಗೆ ಕೈ ಮುಗಿಯೋಣ ಅಂತ ಅನಿಸ್ತದೆ. ಅಂಥ ಒಂದು ಸ್ಥಿತಿ ಕಾಶ್ಮೀರದಲ್ಲಿ ಕಾಣುತ್ತೆ. ಆದರೆ ಕಾಶ್ಮೀರದಲ್ಲಿ ನಿಮಗೆ ಮತ್ತೆ ನಾನು ಹೇಳ್ತೇನೆ, NJ ಟ್ರಾವೆಲ್ಸ್ನವರು ಪ್ರವಾಸವನ್ನು ಕಾಶ್ಮೀರಕ್ಕೆ ಡೊಮೆಸ್ಟಿಕ್ ಪ್ರವಾಸವನ್ನು ಆರಂಭಿಸಿದ್ರಿಂದ ಕರ್ನಾಟಕ ಮತ್ತು ಕಾಶ್ಮೀರದ ಬಾಂಧವ್ಯ ಹೆಚ್ಚು ಗನಿ ಕಟ್ತಾ ಇದೆ, ಆಪ್ತವಾಗ್ತಾ ಇದೆ ಮತ್ತು ಕಾಶ್ಮೀರ ಕರ್ನಾಟಕಕ್ಕೆ ಹತ್ತಿರವಾಗ್ತಾ ಇದೆ. ಅದರ ಬಗ್ಗೆ ಮಾತೇ ಇಲ್ಲ. ಈ ಸಾರಿ ನಾವು ಹೊರಟದ್ದು ಸೋನ್ಮಾರ್ಗ್ ಕಡೆಗೆ. ನಮಸ್ತೆ. ನಮಸ್ತೆ ಸರ್. ಬಿ ಗಣಪತಿ ಚಾನೆಲ್ಗೆ ಸ್ವಾಗತ ನಿಮಗೆಲ್ಲ. ಥ್ಯಾಂಕ್ ಯು ಮೇಡಮ್. ನಿಮ್ಮ ಹೆಸರು? ಶಶಿಕಲಾ. ಎಲ್ಲಿಂದ ಬಂದಿದ್ದೀರಿ? ಮೈಸೂರಿಂದ ಬಂದಿರೋದು. NJ ಟ್ರಾವೆಲ್ಸ್ ಒಟ್ಟಿಗೆ ಬಂದಿದ್ದೀರಿ? ಹೌದೌದು. ಈ ಟೂರಿನ ಇವತ್ತಿನ 2ನೇ ದಿನ ಹೇಗೆ ಅನಿಸ್ತು ನಿಮಗೆ? ನಾವು ಇಲ್ಲಿ ಸೋನ್ಮಾರ್ಗದಲ್ಲಿ ಇದ್ದೇವೆ. ನಾನು ಇದು ಪ್ರಥಮ ಬಾರಿಗೆ ಬರ್ತಾ ಇರೋದು ನವೀನ್ ಅವ್ರ ಜೊತೆ. ತುಂಬ ಖುಷಿ ಆಯಿತು. ಇವತ್ತು ಸ್ನೋ ಬೈಕಲ್ಲಿ ಬಂದ್ವಿ. ಅದಂತೂ ಸೂಪರ್ ಎಕ್ಸ್ಪೀರಿಯನ್ಸು. ಇಲ್ಲಿ ವೆದರು ತುಂಬ ಚೆನ್ನಾಗಿದೆ. ಇಲ್ಲಿ ಅನುಕೂಲತೆಗಳು ಚೆನ್ನಾಗಿದೆ. ಆಟ ಆಡೋಕ್ಕೆ ತುಂಬ ಜಾರಲ್ಲ, ಆರಾಮ್ಸೆ ಜನಗಳು ಬಂದು ಇಲ್ಲಿ ಎಂಜಾಯ್ ಮಾಡ್ಕೊಂಡು ಹೋಗ್ಬೋದು. ಮೇಡಮ್. ಹಲೋ, ನನ್ನ ಹೆಸರು ರೇವತಿ ಅಂತ. ನಾನು ತಿಪ್ಟೂರಿಂದ ಬಂದಿದ್ದೀನಿ, ತುಮಕೂರು ಡಿಸ್ಟಿಕ್. ಇವತ್ತು ಸೋನ್ಮಾರ್ಗಿಗೆ ಬಂದಿದ್ದೀವಿ. ನಾವು NJ ಟ್ರಾವೆಲ್ಸಿಂದ ಬಂದಿರೋದು 2ನೇ ದಿವಸ. ತುಂಬ ಚೆನ್ನಾಗಿದೆ, ಎಲ್ಲ ಅನುಭವಗಳು ತುಂಬ ಚೆನ್ನಾಗಿದೆ. ಈ ತುಮಕೂರಿನವರೆಲ್ಲ ಹೀಗೆ ಇಷ್ಟು ಸ್ಮಾರ್ಟ್ ಆಗಿರ್ತಾರೆ? ಚಸ್ಮ ಇರ್ಬೋದು. ಓಕೆ, ಆಫ್ ಕೋರ್ಸ್ ಇದ್ದಾರೆ. ಫೈನ್, ನನಗಿನ್ನ ಚೆನ್ನಾಗಿದೆ. ಐ ಆಮ್ 65 years ಓಲ್ಡ್ ಲೇಡಿ. ಓಲ್ಡ್ ಅಲ್ಲ, ಯಂಗ್ ಲೇಡಿ. ಸರ್ ನಮಸ್ತೆ. ಮಿಲಿಟರಿ ಥರ ಇದ್ದೀರಿ? ಆಗಬೇಕು ಅಂತ ಆಸೆ ಇತ್ತು, ಆಗಿಲ್ಲ. ಬದಲಿಗೆ ಟೀಚರ್ ಆಗಿದ್ದೇನೆ. ಎಲ್ಲಿಂದ? ನಾನು ಶಿವಮೊಗ್ಗದಿಂದ ಬಂದಿದ್ದೇನೆ. ವೆರಿ ಗುಡ್. ಸರ್, ನನಗೆ ಬೇರೆ ಬೇರೆ ಆಪ್ಷನ್ಸ್ಗಳು ಅಂದರೆ ಡಿಫ್ರೆಂಟ್ ಆ್ಯಕ್ಟಿವಿಟೀಸಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕು ಅಂತ ಆಸೆ. ಸೈಕ್ಲಿಂಗ್ ಮಾಡಿದ್ದೀನಿ, ಟ್ರೆಕ್ಕಿಂಗ್ ಮಾಡಿದ್ದೀನಿ. ಮೊದಲನೇ ಬಾರಿಗೆ ನನಗೆ ತುಂಬ ಆಸೆ ಇದ್ದಿದ್ದು ಹಿಮಾಲಯದ ಪಾದವನ್ನು ಒಂದು ಸರಿ ಮುಟ್ಟಬೇಕು ಅಂತೇಳಿ. ಅದಕ್ಕೆ ಒಂದು ಅವಕಾಶವನ್ನು ಕೊಟ್ಟಿದ್ದು ನವೀನ್ ಅವರ NJ ಟ್ರಾವೆಲ್ಸ್ನವು. ನವೀನ್ ಅವ್ರನ್ನ ಬಗ್ಗೆ ಇನ್ನೊಂದು ಸರಿ ನಾನು ಹೆಸರು ಯಾಕೆ ಹೇಳಬೇಕು ಅಂತೇಳಿ ಇಷ್ಟಪಡ್ತಾ ಇದ್ದೀನಿ ಅಂತಂದರೆ, ಸಾಮಾನ್ಯವಾಗಿ ನಾನು ಅನೇಕ ಈ ಥರದಲ್ಲಿ ಟ್ರಿಪ್ಗಳಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ದೀನಿ. ಮೊದಲನೇ ಬಾರಿಗೆ ಸತ್ಯ ಹೇಳ್ತಾ ಇರೋದು ನಾನು, ಅಂದರೆ ಅವ್ರ ವಿಷಯದ ಬಗ್ಗೆ ಫ್ಯಾಮಿಲಿ ಪರ್ಸನ್ ಥರ ಟ್ರೀಟ್ ಮಾಡಿದರು. ಈಗ ಯಾರೋ ಒಬ್ಬರು ಬರ್ತಾರೆ, ತುಂಬ ಜನ ಆರ್ಗನೈಸ್ ಮಾಡೋ ಅಂಥವ್ರು, ವ್ಯವಸ್ಥೆಗಳು ಚೆನ್ನಾಗಿದೆಯಾ ನೋಡ್ತಾರೆ, ಊಟ ಇದೆಯಾ ನೋಡ್ತಾರೆ, ಅದು ಇರ್ತಕ್ಕಂಥ ಮೆಟೀರಿಯಲ್ ನೋಡ್ತಾರೆ, ಓಕೆ. ಬಟ್ ಇವರು ಬಂದು ತಾವು ಆಫರ್ ಮಾಡಿದರು. ನಿನ್ನೆ ಊಟ ಮಾಡಬೇಕಾದ್ರೆ ಅವರು ನಮ್ಗೆ ಊಟ ಬಡಿಸಿದ ಮೇಲೆ ಊಟ ಮಾಡಿದರು. ಇದು ಒಬ್ಬ ಆತಿಥ್ಯ ಕೊಡೋರ ಲಕ್ಷಣ. ಐ ಡು ಲೈಕ್ ಹಿಸ್ ಪರ್ಸನಾಲಿಟಿ. ಅವ್ರ ಬೆನ್ನಿಂದನೇ ಹೇಳ್ತಾ ಇದ್ದೀನಿ. ನೈಸ್, ಥ್ಯಾಂಕ್ ಯು ವೆರಿ ಮಚ್. ಆ್ಯಂಡ್ ಶ್ರೀನಗರದಿಂದ 80 ಕಿಲೋಮೀಟರು, 3 ಗಂಟೆಯ ಪ್ರಯಾಣ. ಆದರೆ ನಿಮಗೆ ಸೋನ್ಮಾರ್ಗಕ್ಕೆ ಹೋಗುವ ಆ ಒಂದು ದಾರಿಯ ಪ್ರಯಾಣವೇ ಒಂದು ಅನನ್ಯವಾದಂಥ ಅನುಭೂತಿ. ಬಲಕ್ಕೆ ಹರಿಯುವ ನದಿ, ಆಮೇಲೆ ಎಡಭಾಗದಲ್ಲಿ ಕಾಣುವ ಇಡೀ ಪರ್ವತ ಪ್ರದೇಶಗಳು, ಒಂದು ಕೈಲಾಸದ ಅನುಭವಕ್ಕೆ ಮುಖ ಮಾಡಿ ನಾವು ಹೊರಟಂಥ ಒಂದು ಕಥೆ ಅನ್ನೋದನ್ನು ಅಲ್ಲಿ ನಮ್ಮನ್ನು ಕರ್ಕೊಂಡು ಹೋಗೋರು ಮೊದಲು ಹೇಳ್ತಾರೆ. ನಿಮಗೆ ಸೋನ್ಮಾರ್ಗದಲ್ಲಿ ಎಂಥ ಒಂದು ದಿಢೀರಾದಂಥ ಒಂದು ಹಿಮಾಚ್ಛಾದಿತ ಪರ್ವತಗಳ ತಪ್ಪಲು ಎದುರುಗೊಳ್ತದೆ ಟನೆಲ್ಲಿನ ಆಚೆ. ಅಂದರೆ ನೀವು ಒಂದು ಸರಿ ಏನೋ ಬೆರಗಾಗ್ತೀರಿ ಅಷ್ಟೇ ಅಲ್ಲ, ಒಂದು ಸರಿ ಇದು ನೆಲದ ಮೇಲಿನ ಸ್ವರ್ಗನ ಅಂತ ನಿಮ್ಗೆ ಅನಿಸ್ತದೆ ಅನ್ನುವಂಥ ಮಾತನ್ನ ಅವರು ಹೇಳ್ತಾನೆ ನಮ್ಮನ್ನ ಕರ್ಕೊಂಡು ಹೋಗ್ತಾರೆ. ಮತ್ತೆ ಇನ್ನೊಂದೇನು ಅಂದ್ರೆ, ಈ ಶ್ರೀನಗರದ ಪ್ರಯಾಣ ಇದೆಯಲ್ಲ, ಬಲಭಾಗಕ್ಕೆ ಹರಿಯುವ ಸಿಂಧೂ ನದಿ, 80 ಕಿಲೋಮೀಟರಿನ ಒಂದು 3 ಗಂಟೆಯ ಸುದೀರ್ಘ ಪ್ರಯಾಣ. ಇಲ್ಲಿನ ಒಂದು ಸಾಹಸಿ ಬದುಕಿನ ದರ್ಶನವೂ ಆಗುತ್ತೆ ನಿಮಗೆ. ಇಡೀ ಪಹಾಡಿ ಅಂತಲ್ಲ, ಗುಡ್ಡ ಬೆಟ್ಟ, ಅದರ ತುದಿಯಲ್ಲಿ ಮನೆಗಳಿರ್ತವೆ, ಅಲ್ಲೊಂದು ಹಳ್ಳಿ ಇರ್ತದೆ, ಅದಕ್ಕೆ ರೋಡು ಇದೆ ಅಂತ ಹೇಳ್ತಾರೆ ಈಗ. ಆದರೆ ಅವರ ಆ ಬದುಕು, ಸಾಹಸ, ಅದು ನಮಗೆ ನಿರೀಕ್ಷೆಗೆ ಮೀರಿದ್ದು. ಮತ್ತು ಆ ಉದ್ದಕ್ಕೂ ಹಳ್ಳಿಗಳು, ನಿಮಗಲ್ಲಿ ಕಾಶ್ಮೀರದ ವಾಸ್ತುವೈಖರಿಯ ಮನೆಗಳು, ಬ್ರಿಟಿಷ್ ಕಾಲದ ಬಂಗ್ಲೆಗಳು, ಈ ಕಾಲದ ಹಳ್ಳಿಯ ಕೃಷಿಕರ ಮನೆಗಳು, ಇವೆಲ್ಲವೂ ಒಂಥರ ವಿಚಿತ್ರವಾದಂಥ ಅನುಭೂತಿ. ಆ ಪ್ರಯಾಣವೇ ನಿಮಗೆ ಒಂದು ಸಾಂಸ್ಕೃತಿಕ ಪ್ರಯಾಣ. ಕಾಶ್ಮೀರದ ಸಂಸ್ಕೃತಿಯನ್ನು, ಕಾಶ್ಮೀರದ ಜನರನ್ನು, ಕಾಶ್ಮೀರದ ಉಡುಗೆ ತೊಡುಗೆಗಳನ್ನು, ಕಾಶ್ಮೀರದ ಸುಂದರವಾದ ಹೆಣ್ಮಕ್ಕಳನ್ನು
ಎಲ್ಲರನ್ನೂ ನಿಮಗೆ ಅದು ಪರಿಚಯಿಸ್ತಾ ಸಾಗುತ್ತೆ. ಆಮೇಲೆ ಕೃಷಿ ಮತ್ತು ಕುಡಿಯಲಿಕ್ಕೆ ಮಾಡಿದಂಥ ನೀರಾವರಿ ಯೋಜನೆಗಳು, ಆಮೇಲೆ ಅಲ್ಲಿಯ ವೈವಿಧ್ಯಮಯವಾದ ಕೃಷಿ. ಈಗ ನಾವು ಹೋದದ್ದು ಫೆಬ್ರವರಿ ಆದದ್ರಿಂದ ಬೋಳು ಮರಗಳು ಎಲ್ಲವೂ ಯಾವುದು ಆ್ಯಪಲ್ ಗಿಡಗಳು. ಆ್ಯಪಲ್ ಗಿಡಗಳಲ್ಲಿ ಹಸಿರು ಇಲ್ಲ, ಆ್ಯಪಲ್ಲು ಇಲ್ಲ. ಈಗ ಆ್ಯಪಲ್ ಸೀಸನ್ ಅಲ್ಲ. ಈಗ ಅಲ್ಲಿ ನೀವು ಆ್ಯಪಲ್ ಕೆಜಿಗೆ ಎಷ್ಟು ಕೇಳಿದ್ರೆ 200-250 ರೂಪಾಯಿ ಇರುತ್ತೆ. ಅದೇ ಸೀಸನ್ನಲ್ಲಿ 50-40 ಎಲ್ಲ ಇರುತ್ತೆ ಅಂತ ಹೇಳ್ತಾರೆ. ಅಂತ ಬಲಕ್ಕೆ ಸ್ನೋ, ಎಡಕ್ಕೆ ಪಹಾಡಿಗಳ ದೇಹ ಬದುಕು, ಮನೆ, ವಾಸ್ತು, ಪವರ್ ಹೌಸ್, ಕುಡಿಯುವ ನೀರಿನ ಕೃಷಿಗೆ ಮಾಡಿದ ನೀರ ಕಾಲುವೆಗಳು, ಕಳೆದ ಒಂದು 10-12 ವರ್ಷಗಳಲ್ಲಿ ಬದಲಾದ ಕಾಶ್ಮೀರದ ಒಟ್ಟು ಒಂದು ರೀತಿ ನೀತಿ. ಮತ್ತು ಇಷ್ಟು ಪ್ರವಾಸಿಗರು ಬಂದರೂ ಕೂಡ ಎಲ್ಲೋ ಒಂದು ಕಡೆ ಕರ್ನಾಟಕದ ಜನರ ಒಂದು ಸಾಮೂಹಿಕವಾಗಿ ಅವರ ಅರಿವಿಗೆ ತರುವಂಥದ್ದೇನು ಅಂದರೆ, ನಾವಿಲ್ಲಿ ಎಲ್ಲೇ ಒಂದು ನಮ್ಮ ಕರ್ನಾಟಕದ ಪ್ರವಾಸಿ ಸ್ಥಳವೋ, ಅದು ಕಡಲು ತೀರ ಇರ್ಬೋದು, ಅಥವಾ ಮಲೆನಾಡು ಇರ್ಬೋದು, ಅಥವಾ ಅರೆಮಲೆನಾಡು ಇರ್ಬೋದು, ಇನ್ನೊಂದೋ ಮಗದೊಂದೋ ಮೈಸೂರು, ಎಲ್ಲ ನಾವು ಹೋದಾಗ ಕಾಣುವಂಥದ್ದು ಅತ್ಯಂತ ಅಸಹ್ಯಕರವಾದಂಥ ನಮ್ಮ ಪ್ರವಾಸಿಗರ ಪ್ರವೃತ್ತಿ. ಎಲ್ಲೆಂದರೆ ಏನು ಬೇಕಾದರೂ ಬಿಸಾಡ್ಬೋದು, ಎಸೆಬಹುದು, ಒಗೆಬಹುದು, ಉಗಿಬಹುದು, ಮೂತ್ರ ಮಾಡ್ಬೋದು, ಈ ಥರದ್ದೆಲ್ಲವೂ ಕಾಣುತ್ತಲ್ಲ. ಆದರೆ ಅಲ್ಲಿ ನಾನು ಕಂಡ ಹಾಗೆ ಅಲ್ಲಿ ನಿರ್ಜನ ಪ್ರದೇಶಗಳು ಜಾಸ್ತಿ. ಜನ ಇದ್ದರೂ ಕೂಡ ನಿಮಗೆ ತುಂಬ ಗಜ ಅಂತ ಎಲ್ಲೋ ಕಾಣೋದಿಲ್ಲ. ಬೆಟ್ಟ ಗುಡ್ಡಗಳೇ ಜಾಸ್ತಿ, ಹರಿಯುವ ನದಿ, ತೊರೆ, ಜುಳು ನಿನಾದಗಳೇ ನಿಮ್ಮ ಕಣ್ಣು ಮನಸ್ಸನ್ನು ತುಂಬಿಸ್ಕೊಳ್ತವೆ. ಆದರೆ ಅಲ್ಲಲ್ಲಿ ಪಟ್ಟಣಗಳಿವೆ. ಎಲ್ಲಿಯೂ ನಿಮಗೆ ಪ್ರವಾಸಿಗರ ದುರ್ವರ್ತನೆ ಕಾಣೋದಿಲ್ಲ. ಎಲ್ಲೆಂದರಲ್ಲಿ ಬಿಸಾಡೋದು, ಗಲೀಜು, ಹೊಲಸು ಅದು ಕಾಣೋದಿಲ್ಲ. ಅದು ಆ ಮಟ್ಟಿಗೆ ಕಾಶ್ಮೀರದಲ್ಲಿ ಪ್ರವಾಸಿಗರ ಒಂದು ದಂಡೆಯಲ್ಲಿ ದಾಳಿ ಇಡ್ತಾ ಇದ್ರು. ಕಾಶ್ಮೀರ ಅಂತಂದಾಗ ಪ್ರವಾಸಿಗರೇ ಅಲ್ಲಿ ಬಹಳ ಮುಖ್ಯವಾದಂಥ ನೆಲೆಯಾದರೂ ಕೂಡ ಅಲ್ಲಿ ಪರಿಸರದ ಶುದ್ಧತೆ, ಶುಭ್ರತೆ ನನ್ನನ್ನು ಬಹಳ ಮುಖ್ಯವಾಗಿ ಸೆಳೆಯಿತು. ಮತ್ತು ನಾವು ಅದರಿಂದ ಕಲಿಯಬೇಕಾದ್ದಿದೆ ಅಂತ ಅನ್ನಿಸಿತು ಕೂಡ. ಈಗ ಸೋನ್ಮಾರ್ಗದ ಆ ಸೋನ್ಮಾರ್ಗ ಅಂದರೆ ಮಾರ್ಗ ಅಂದರೆ ಅದು ಚಿನ್ನದ ಮಾರ್ಗ ಅಂತ. ಪ್ರಾಯಶಃ ನಿಮಗೆ ಅಲ್ಲಿ ಸೂರ್ಯೋದಯದಿಂದ ಸೂರ್ಯಾಸ್ತದವರೆಗೆ ಆ ಇಡೀ ಬೆಳ್ಮುಗಿಲಿಗೆ ಚುಂಬಿಸುವ ಏನು ಹಿಮಪರ್ವತಗಳಿದೆಯಲ್ಲ, ಅದರ ತಪ್ಪಲೇನಿದೆ, ಅದು ತನ್ನ ಬಣ್ಣವನ್ನು ಬದಲಿಸಿಕೊಳ್ತಾ ಹೋಗುತ್ತೆ. ಬಹುಶಃ ಒಂದು ಹಂತದಲ್ಲಿ ಅದು ಚಿನ್ನದ ಬಣ್ಣಕ್ಕೂ ಅಥವಾ ಬೆಳ್ಳಿಯ ಬಣ್ಣಕ್ಕೂ ಇವೆಲ್ಲದಕ್ಕೂ ಅದು ತನ್ನ ಮೈಯನ್ನು ಪರಿವರ್ತಿಸ್ಕೊಳ್ತಾ ಹೋಗುತ್ತೆ. ಆ ದೃಷ್ಟಿಯಿಂದ ಅದು ಸೋನ್ಮಾರ್ಗ್ ಅಂದರೆ ಚಿನ್ನದ ಮಾರ್ಗ ಅಂತ ಕರೀತಾರೆ. ಮೇಡಮ್ ನಮಸ್ತೆ. ನಮಸ್ತೆ ಸರ್. ನೀವು ಎಲ್ಲಿಂದ ಬಂದಿದ್ದೀರಿ? ಸರ್ ನಾವು ಅರಸೀಕೆರೆಯಿಂದ. ಹಾಂ, ಇಲ್ಲಿ ಈಗ ಎನ್ಜೆ ಟ್ರಾವೆಲ್ಸ್ ಒಟ್ಟಿಗೆ ಬಂದಿದ್ದೀರಿ. ಹಾಂ ಸರ್. ನಾವೀಗ ಸೋನ್ಮಾರ್ಗದಲ್ಲಿ ಇದ್ದೇವೆ. ಹೌದು ಸರ್. ಐಸ್ ಬೈಕಲ್ಲಿ ಬಂದ್ರಿ, ಎಕ್ಸ್ಪೀರಿಯನ್ಸ್ ಹೇಗಿತ್ತು? ತುಂಬಾ ಚೆನ್ನಾಗಿತ್ತು ಸರ್. ನಮ್ ದೊಡ್ಡ ಡ್ರೀಮ್ ಅಂದ್ರೆ ಕಾಶ್ಮೀರ ಸ್ನೋ ಇದ್ದಾಗ ನೋಡ್ಬೇಕು. ನಾವು ಲಾಸ್ಟ್ ಇಯರ್ ಪ್ಲಾನ್ ಮಾಡಿದ್ವಿ. ಪೆಹಲ್ಗಾಮ್ ಅಟ್ಯಾಕ್ ಆಯ್ತು ಅವತ್ತೇ. ನಾವು ಇಲ್ಲಿಂದ ಜಮ್ಮು ನೋಡ್ಕೊಂಡ್ಬಿಟ್ಟು ಮನಾಲಿ ರಿಟರ್ನ್ ಆಗಿಬಿಟ್ವಿ. ನಾವು ಈ ಸರಿ ನಾವು ಪ್ಲಾನ್ ಮಾಡ್ಕೊಂಡು ಎನ್ಜೆ ಟೂರ್ಸ್ ಇನ್ಸ್ಟಾಗ್ರಾಮಲ್ಲಿ ನೋಡಿದ್ವಿ. ಅದಕ್ಕೆ ನಾವು ಅವ್ರಿಗೆ ಫೋನ್ ಮಾಡಿ ಅವ್ರ ಸೀಟು ಮುಗ್ದಿದೆ ಅಂದ್ರು ನಾವು ಫೋರ್ಸ್ ಮಾಡಿದ್ದಕ್ಕೆ ಪಾಪ ಆಯ್ತು ಬನ್ನಿ, ನಮ್ದು 10 ಜನದ ಗ್ರೂಪ್, ನಮ್ಮ ಮನೆಯವರು ಮಹಾದೇವ್ ಅಂತೇಳಿ, ಅವ್ರ ದೊಡ್ಡ ಡ್ರೀಮ್ ಕಾಶ್ಮೀರ ಸ್ನೋ ಇದ್ದಾಗ ನೋಡ್ಬೇಕು ಅನ್ನೋದು. ಹೇಳಿ ಸರ್ ನೀವು. ಸರ್ ತುಂಬ ಚೆನ್ನಾಗಿದೆ ಸರ್. ಎನ್ಜೆ ಟೂರ್ ನಮಗೆ ಹೊಸದಿದು, ನಾವು ಫೇಸ್ಬುಕ್ನಲ್ಲಿ ನೋಡಿದ್ವಿ, ಈಗ ಗೊತ್ತಾಯಿತು ತುಂಬ ಚೆನ್ನಾಗಿ ಮಾಡ್ತಾರಂತ. ಓಕೆ ಸರ್. ಇದು ಹೇಗಿದೆ ಸೋನ್ಮಾರ್ಗ್? ತುಂಬ ಚೆನ್ನಾಗಿದೆ ಸರ್. ನನ್ನ ಡ್ರೀಮು ಇತ್ತು ಸರ್, ನನ್ನ ಕನಸು ನನಸಾಯ್ತು ಸರ್. ಸರ್ ನೀವು? ಸರ್ ನನ್ನ ಹೆಸರು ಕುಮಾರ್ ಅಂತ ಹೇಳ್ಬಿಟ್ಟು ಅರಸೀಕೆರೆಯಿಂದ ಬಂದಿರೋದು. ನವೀನ್ ಸರ್ ಹತ್ರ ಕೇಳ್ಕೊಂಡಾಗ ಎನ್ಜೆ ಟೂರ್ ಟ್ರಾವೆಲ್ಸಿಂದ ನಮ್ಮನ್ನು ಕರ್ಕೊಂಬರೋಕ್ಕೆ ಎಲ್ಲ ವ್ಯವಸ್ಥೆ ಮಾಡಿದರು. ಈಗ ಇಲ್ಲಿ ಸೋನ್ಮಾರ್ಗ್ಗೆ ಬಂದಿದ್ದೀವಿ. ತುಂಬ ಚೆನ್ನಾಗಿದೆ ಸರ್. ಚೆನ್ನಾಗಿ ಎಲ್ಲ ವ್ಯವಸ್ಥಿತವಾಗಿ ಮಾಡಿಕೊಟ್ಟಿದ್ದಾರೆ. ನಮಗೆ ತುಂಬ ಖುಷಿ ಕೊಡ್ತು ಸರ್. ನನ್ನ ಹೆಸರು ಕಮಲಾ ಕುಮಾರ್ ಅಂತ, ಅರಸೀಕೆರೆಯಿಂದ ಬಂದಿದ್ದೀವಿ. ನಂಗೆ ತುಂಬ ಇಷ್ಟ ಆಯಿತು ಸೋನ್ಮಾರ್ಗಿಗೆ ಬಂದು ಇದೆಲ್ಲ ಐಸಲ್ಲಿ ಆಟ ಆಡಬೇಕು, ಫೋಟೋ ತೆಗೆಸ್ಕೋಬೇಕು ಅಂತ. ತುಂಬ ಥ್ಯಾಂಕ್ಸ್ ನವೀನ್ ಸರ್ಗೆ. ಲಾಸ್ಟ್ ಟೈಮಿಗೆ ನಮಗೆ ಸೀಟ್ ಕೊಟ್ಬಿಟ್ಟು ಟಿಕೆಟ್ ಎಲ್ಲ ಅನೌನ್ಸ್ ಮಾಡಿ ಎಲ್ಲ ಆಯಿತು. ತುಂಬ ಖುಷಿಯಾಗಿದೆ ಸರ್. ಇನ್ನೂ ಒಂದು ಸಾರಿ ಬರಬೇಕು ಅಂತ ಆಸೆ ಇದೆ. ಥ್ಯಾಂಕ್ ಯು. ಟಿ ವಿಲೆಲ್ಲ ಬರ್ತಾ ಇದ್ರಲ್ಲ ಸರ್ ನೀವು, ರೀಲ್ಸ್ ಅದರಲ್ಲೆಲ್ಲ ನೋಡಿದ್ವಿ. ಫೇಸ್ಬುಕ್ನಲ್ಲೆಲ್ಲ ನೋಡಿ ನಿಮ್ಗೆ ನೋಡಿ ತುಂಬ ಖುಷಿ ಆಯ್ತು ನಮಗೆ. ನನಗೂ ಅಷ್ಟೇ. ಥ್ಯಾಂಕ್ ಯು. ನೀವೇ ಅಂತ ನನಗೆ ಕನ್ಫರ್ಮ್ ನಾವು ನಿಮ್ಗೆ ನೋಡಿದ ತಕ್ಷಣ ಗಣೇಶ್ ಅವ್ರು ಬರ್ತಾರೆ. ಎಲ್ಲರದ್ದು ಸಂದರ್ಶನ ಮಾಡ್ತಾ ಇರ್ತೀವಿ, ಅದನ್ನೆಲ್ಲ ತುಂಬಾ ನೋಡಿದ್ರು. ನಿಮ್ಮ ಹೆಸರು ಹೇಳ್ತಿದ್ದಂಗೆ ನೀವೇ ಅಂತ ನಮ್ಗೆ ಐಡಿಯಾ ಆಗೋಯ್ತು. ಥ್ಯಾಂಕ್ ಯು ಸರ್. ತುಂಬ ಖುಷಿ ಆಯ್ತು. ಗಾಂದೇರ್ಬಾಲ್ ಡಿಸ್ಟ್ರಿಕ್ಟ್ ಇದು ಜಮ್ಮು ಮತ್ತು ಕಾಶ್ಮೀರದ ಭಾಗ. ಅದರ ಜೊತೆಗೆ ಶ್ರೀನಗರದಿಂದ 80 ಕಿಲೋಮೀಟರ್, 2730 ಮೀಟರ್ ಎತ್ತರದಲ್ಲಿದೆ.
8,960 ಅಡಿ ಎತ್ತರದಲ್ಲಿ ಸೋನ್ಮಾರ್ಗ್ ಇದೆ. ಸೋನ್ಮಾರ್ಗನ್ನು ಹಿಂದಿನವರು ಸೋನಾಮಾರ್ಗ್, ಏನ್ಷಂಟ್ ಸಿಲ್ಕ್ ಬೋರ್ಡ್, ಕಾಶ್ಮೀರ ಮತ್ತು ಟಿಬೇಟಿನ ಜೋಡಿಸುವಂಥ ಒಂದು ಏನ್ಷಂಟ್ ಸಿಲ್ಕ್ ಬೋರ್ಡ್ ಅಂತಲೇ ಕರೀತಾ ಇದ್ರು. ಬಹುಶಃ ಸಿಲ್ಕ್ ಅನ್ನುವ ಅರ್ಥದಂದರೆ ಹಿಮಾಚ್ಛಾದಿತ ಪ್ರದೇಶ, ಆ ಥರದ ಒಂದು ಮಾರ್ಗ. ಅದನ್ನು ಹಿಂದೆ ಈ ಟಿಬೇಟು ಮತ್ತು ಕಾಶ್ಮೀರದ ಮಧ್ಯೆಯ ಒಂದು ಸೇತುಬಂಧ ಅಂತಲೇ ಕರೀತಾ ಇದ್ರು. ಏನ್ಷಂಟ್ ಸಿಲ್ಕ್ ರೋಡ್ ಆಫ್ ಕಾಶ್ಮೀರ್ ಆ್ಯಂಡ್ ಟಿಬೇಟ್ ಅಂತ ಅಲ್ಲಿ ಬ್ರಿಟಿಷ್ ಕಾಲದ ಕೆಲವು ಒಕ್ಕಣೆಗಳು ನಿಮಗೆ ಸಿಗ್ತವೆ. ಇದೊಂದು ಅತ್ಯಂತ ಜನಪ್ರಿಯವಾದಂಥ ಹಿಲ್ ಸ್ಟೇಷನ್ನು. 1999ರಲ್ಲಿ ನಡೆದಂಥ ಕಾರ್ಗಿಲ್ ವಾರ್ ಇದೆಯಲ್ಲ, ಆ ಕಾರ್ಗಿಲ್ ವಾರ್ ನಡೆದಂಥ ಪ್ರದೇಶ ಏನಿದೆ, ಆ ಪಾಕ್ನ ಬಾರ್ಡರು, ಅದು ಭಾರತೀಯ ಸೈನ್ಯಕ್ಕೆ ಅವರ ಕಾರ್ಯಾಚರಣೆಯ ದೃಷ್ಟಿಯಿಂದ ಅತಿ ಮಹತ್ವದ ಆಯಕಟ್ಟಿನ ಪ್ರದೇಶವೇ ಸೋನ್ಮಾರ್ಗ್. ಸೋನ್ಮಾರ್ಗು ನಮ್ಮ ಇಂಡಿಯಾ ಪಾಕಿಸ್ತಾನದ ಬಾರ್ಡರ್ ದೃಷ್ಟಿಯಿಂದಲೂ ಕೂಡ ತುಂಬ ಮಹತ್ವದ ಒಂದು ಪ್ರದೇಶ ಅದು. ಬೇಸಿಗೆಯಲ್ಲಿ ಇಲ್ಲಿ ಹರಿಯುವ ನದಿಯಲ್ಲಿ ಆಹ್ಲಾದಕರವಾಗಿ ಜಿಗಿದಾಡುವ ಮೀನುಗಳನ್ನು ನೋಡುವುದೇ ಒಂದು ಅಪರೂಪದ ನೋಟ ಅಂತ ನಮಗೆ ಅಲ್ಲಿ ಸ್ಥಳೀಯರು ಹೇಳಿದರು. ಯಾಕೆಂದರೆ ನಾವು ಹೋದದ್ದು ಫೆಬ್ರವರಿ ಆದದ್ರಿಂದ ನದಿಯಲ್ಲಿ ನೀರು ಹರಿತಾ ಇದೆ, ಎಲ್ಲವೂ ಸತ್ಯ. ಆದರೆ ಬೇಸಿಗೆಯಲ್ಲಿ ಆ ನದಿಯ ನೀರು ಕ್ಲಿಯರ್ ಆಗಿರ್ತದೆ. ಮತ್ತು ಹಿಮಾಚಲ ಅಥವಾ ಹಿಮಾಲಯ ಪ್ರದೇಶದ ಪ್ರತಿಯೊಂದು ನದಿಯೂ ಕೂಡ ನಿಮಗೆ ತಳಮಟ್ಟದವರೆಗಿನ ಕಲ್ಲುಗಳು ಕಾಣ್ತವೆ. ಅಂದರೆ ಅಷ್ಟು ಶುದ್ಧ ಶುಭ್ರ, ಆ ನೀರಿನ ಒಂದು ಹರಿಯುವಿಕೆಯ ಚಂದವೇ ಬೇರೆ ಅದು. ಆಮೇಲೆ ನಾನು ಹಿಂದೊಮ್ಮೆ ಉತ್ತರಾಖಂಡಕ್ಕೂ ಎಲ್ಲ ಹೋದಾಗಲೋ ಅಥವಾ ಕುಲು ಮನಾಲಿಗೇನೋ ಹೋದಾಗ ಹೇಳ್ತಾ ಇದ್ದೆ, ಅಲ್ಲಿ ಯಾರಾದರೂ ತಪ್ಪು ಮಾಡಿದರೆ ಅವನನ್ನು ಬೆಂಕಿಗೆ ಎಸೆಬೇಕಾಗಿಲ್ಲ ಅಥವಾ ಅವನಿಗೆ ಮರಣದಂಡನೆ ಶಿಕ್ಷೆ ಕೊಡಬೇಕಾಗಿಲ್ಲ, ಏನನ್ನೂ ಕೊಡಬೇಕಾಗಿಲ್ಲ. ಅಲ್ಲಿ ಹರಿಯುವ ಹಿಮಾಲಯದ ತಪ್ಪಲಿನ ನದಿಗೆ ಅವನನ್ನು ಅನಾಮತ್ತಾಗಿ ಬಿಸಾಡ್ಬಿಡಿ ಅಂತ. ಅಂದರೆ ಅಷ್ಟರ ಮಟ್ಟಿಗದು ಮೈ ಕೊರೆಯುವ ಚಳಿಯ ಹಿಮಾಚ್ಛಾದಿತ ಪ್ರದೇಶದ ಹೊಕ್ಕುಳಿನಿಂದ ಹರಿಯುವ ನದಿಯಾದದ್ರಿಂದ ಅಲ್ಲಿ ಕೈ ಹಾಕಲಿಕ್ಕೂ ಕಾಲು ಹಾಕಲಿಕ್ಕೂ ಯೋಚನೆ ಮಾಡಬೇಕಾದಂಥ ಪರಿಸರ. ಜಮ್ಮು ಕಾಶ್ಮೀರದ ಅತಿ ಜನಪ್ರಿಯವಾದ ಪ್ರವಾಸಿ ಸ್ಥಳ ಯಾವುದು ಅಂತ ಕೇಳಿದರೆ ಒಂದೇ ಉತ್ತರ, ಅದು ಸೋನ್ಮಾರ್ಗ್. ಸರ್ ನಮಸ್ತೆ. ಸರ್ ನಮಸ್ತೆ. ಹೇಗಿದ್ದೀರಿ ಸರ್ ಚೆನ್ನಾಗಿದ್ದೀನಿ ಸರ್. ಹಿಮಾಲಯದಲ್ಲಿ ಭೇಟಿ ಆಗ್ತಾ ಇದ್ದೇವೆ ಭಾಳ ಕಾಲದ ನಂತರ. ಹೌದು, ನೀವು ಸಕಲೇಶ್ಪುರದಲ್ಲಿ ನೀವು ಬೆಳ್ಳಕೆರೆ ಹತ್ರ ಸ್ಕೂಲ್ ಒಂದು ವರ್ಷ ನೀವು ವರ್ಕ್ ಮಾಡೋವಾಗ ಪರಿಚಯ ಆಗಿದ್ದು. ಕಾರಣಾಂತರದಲ್ಲಿ ಇಲ್ಲಿ ನವೀನ್ ಸರ್ ಇದರಿಂದ ನೀವು ಪರಿಚಯ ಆಯಿತು. ನಮಗೆ DB ತೇಜ್ಪಾಲ್ ಅಂತ, ನಾನು ಮಕ್ಕೆಚಿಟ್ಟ ಹೋಮ್ ಸ್ಟೇ ಮತ್ತು ಕಾಫಿ ಪ್ಲಾಂಟ್, ಸಕಲೇಶ್ಪುರ ತಾಲೂಕು ಹಾನ್ಬಾಳ್ ಹೋಬಳಿ. 2 ದಿನ ನೀವು ಕೆಳಗಿಂದ ಬೈಕಲ್ಲಿ ಬಂದ್ರಿ, ಆ ಅನುಭವ ಆಗಿತ್ತು ಸರ್. ಅದು ಜೀವನದಲ್ಲಿ ಮರೆಯೋಕ್ಕೆ ಆಗಲ್ಲ ಸರ್. ನಾವು ನಡ್ಕೊಬರೋದಕ್ಕೂ ಆ ಬೈಕಲ್ಲಿ ಈಗ ಈ ಥರ ನಮ್ಮ ಮೊದಲೆಲ್ಲ ಟೈರಲ್ಲಿ ಬಂದಿದ್ದು ಗೊತ್ತಿತ್ತು ಅಷ್ಟೇ. ಈಗ ಹೊಸ ಥರ ಇತ್ತು. ನನಗೂ 70 ವರ್ಷ ಆಗಿದೆ, ನಮ್ಮ ಮನೆಯವ್ರಿಗೂ 65 ವರ್ಷ ಆಗಿದೆ. ನಾವಿಬ್ಬರು ಒಬ್ಬೊಬ್ಬರು ಒಂದೊಂದು ಬೈಕಲ್ಲಿ ಬಂದು ಇಲ್ಲಿ 1 ಗಂಟೆಯಿಂದ ಎಂಜಾಯ್ ಮಾಡಿ, ಇಲ್ಲಿ ಏನೂ ಸಿಗಲ್ಲ ಅಂದಿದ್ರು, ಬಟ್ ಭಾಳ ಬಿಸಿ ಬಿಸಿ ಒಳ್ಳೆ ಥರ ಟೀ ಅನುಭವ ಕೊಟ್ಟಿದ್ದಾರೆ. ಟೀನು ಈಗ ಕುಡಿದೆ ನಾನು. ನೂಡಲ್ಸ್ ಎಲ್ಲ ಚೆನ್ನಾಗಿರುತ್ತೆ. ನಾವು ಭಾಳ ತುಂಬ ಖುಷಿಯಾಗಿದ್ದೀವಿ ಸರ್. ಮೇಡಮ್ ನೀವು? ಸರ್ ನಮಸ್ತೆ. ಸರೋಜಾ ತೇಜ್ಪಾಲ್ ಅಂತ. ಅದೇ ಕಾಶ್ಮೀರು ಫಸ್ಟ್ ಎಕ್ಸ್ಪೀರಿಯನ್ಸ್ ಹೇಳಬೇಕಂದ್ರೆ ತುಂಬ ಚೆನ್ನಾಗಿದೆ. ಭೂಮಿ ಮೇಲಿನ ಸ್ವರ್ಗ ಅಂತ ಹೇಳ್ತಾರಲ್ಲ ಹಾಗೆ. ಫಸ್ಟು ಶ್ರೀನಗರಲ್ಲಿ ಬಂದು ಇಳಿದಾಗ ಅನ್ನಿಸ್ತು, ಈಗಷ್ಟೇ ಪ್ರೋಗ್ರೆಸ್ ಆಗ್ತಾ ಇರೋದ್ರಿಂದ ಕಾಶ್ಮೀರ ಅಂದರೆ ಏನು ಅರ್ಥ ಕಾಣಿಸ್ತಾ ಇಲ್ವಲ್ಲ ಹೇಳ್ದಂಗೆ ಅಂತ. ಅದೇ ಬರ್ತಾ ಬರ್ತಾ ಸೋನ್ಮಾರ್ಗ್ ಬರುವಾಗ ಅನ್ನಿಸ್ತು ನಿಜವಾಗ್ಲೂ ಭೂಮಿ ಮೇಲಿನ ಸ್ವರ್ಗ ಅಂತ. ಅದು ತುಂಬ ಖುಷಿ ಆಯಿತು ಸರ್. ಬೈಕ್ ರೈಡಿಂಗ್ ಅಂತೂ ತುಂಬ ಚೆನ್ನಾಗಿ ಅನ್ನಿಸ್ತು. ಅದರಲ್ಲೂ ಇಲ್ಲಿ ಬಂದು ಹಿಮ ಟಚ್ ಮಾಡಿದ್ದಂತೂ ತುಂಬ ಐಸೆಲ್ಲ ಟಚ್ ಮಾಡಿದ್ದು ತುಂಬ ಖುಷಿ ಆಯಿತು. ಜೊತೆಗೆ ನವೀನ್ ಅವ್ರ ಬಗ್ಗೆ ಹೇಳಲೇಬೇಕು. ಅದು NJ ಟ್ರಾವೆಲ್ಸ್ ನಮ್ಗೆ ಕೂಡ ಫಸ್ಟ್ ಎಕ್ಸ್ಪೀರಿಯೆನ್ಸು. ಭಯ ಇತ್ತು ಒಂದು, ಹೇಗೋ ಏನೋ ಅಂಥೇಳಿ ಕರ್ಕೊಂಡೋದ್ರೆ ಕಂಫರ್ಟ್ ಇರುತ್ತೋ ಇಲ್ವಾ ಅಂತ. ಬೇರೆ ಟ್ರಾವೆಲ್ಸ್ ಎಲ್ಲ ತುಂಬ NJ ಟ್ರಾವೆಲ್ಸಿಗೆ ಬರ್ತಾಯಿದ್ವಿ ಅಂದಾಗ ಒಂದು ಭಯ ಇತ್ತು, ಕಂಫರ್ಟ್ ಇರುತ್ತೋ ಇಲ್ವೋ ಜರ್ನಿ, ಒಂದು ಏಜ್ ಬೇರೆ ದಾಟಿರ್ತೀವಿ ಅಂತ. ತುಂಬ ಚೆನ್ನಾಗಿ ಅವರು ಕಂಫರ್ಟ್ ಕೊಟ್ಟಿದ್ದಾರೆ. ಜೊತೆಗೆ ಒಂಥರ ಮನೆಯವ್ರ ಜೊತೆನೇ ಇದ್ದೀವಿ, ಹೊಸದಾಗಿ ಹೊರಗಡೆ ಬಂದೀವಿ ಅನ್ನಿಸ್ತಾ ಇಲ್ಲ. ಅದರಲ್ಲೂ ಶ್ರೀನಗರ್ ಬರುವಾಗ ಒಂದು ಭಯ ಇದ್ದೇ ಇರುತ್ತೆ. ಅದೆಲ್ಲ ತುಂಬ ಕಂಫರ್ಟಬಲ್ ಆಗಿ ನೋಡ್ಕೋತಾ ಇದ್ದಾರೆ ನವೀನ್ ಅವರು. ಓಕೆ, ಅದ್ರ ಜೊತೆಗೆ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಗಣೇಶ್ ಸರ್. ನಾನು ನಿಮ್ಮದು ಯೂಟ್ಯೂಬ್ ಎಲ್ಲ ನೋಡ್ತಾ ಇರ್ತೀನಿ, ಇಂಟರ್ವ್ಯೂಸ್ ಎಲ್ಲ ನೋಡ್ತಾ ಇರ್ತೀನಿ. ತುಂಬ ಚೆನ್ನಾಗಿರುತ್ತೆ, ಬೋರ್ ಆಗಲ್ಲ. ನಿಮ್ಮನ್ನು ಮೀಟ್ ಮಾಡಿದಂತೂ ತುಂಬ ಖುಷಿ ಆಯಿತು. ಇದಕ್ಕೆ ಶಂಕರಾಚಾರ್ಯ ಶಕ್ತಿಪೀಠಕ್ಕೆ ಹೋದಾಗ ನಾನು ಕೈ ಮುಗಿದೆ. ನಾನು ಲೈಫಲ್ಲಿ ಮೇಲೆ ಹತ್ತೋದು ಬೇಡ ಅಂತ ದೇವರೇ ನನ್ನ
ಕರ್ಕೊಂಡು ಹೋಗಂಗೆ ನಮ್ಮ ಬಾಸ್ ಅವ್ರು ಹೇಳಿದರು ಮೇಲ್ಗಡೆ ಬರ್ಬೋದು, ತೊಂದರೆ ಇಲ್ಲ ಬನ್ನಿ ಅಂತ. ಒಂದೊಂದು ಅಡಿ ಮೆಟ್ಲು ಹತ್ಕೊಂಡು ನಾನು ಮೇಲೆ ಹೋಗಿ ಬಂದಮೇಲೆ ನಿಜ ಹೇಳ್ತೀನಿ, ನನಗೆ ಒಂಥರ ಸ್ವರ್ಗಕ್ಕೆ ಹೋಗಿ ಬಂದಷ್ಟು ಖುಷಿ ಆಯಿತು. ಅದು ಭಾಳ ಚೆನ್ನಾಗಿತ್ತು. ಮತ್ತು ಇನ್ನೊಂದು ಮುಖ್ಯವಾದ ವಿಚಾರ ಕೊನೆಯದಾಗಿ ಹೇಳ್ಬೇಕು ಅಂದರೆ, ಯಾರೇ ಟ್ಯೂರ್ ಬರೋದಾಗಲಿ ನಾವೇನು ತಿಳ್ಕೊಂಡಿದ್ದೀವಿ ಅಂದರೆ ಹಣ ಕೊಡ್ತೀವಿ ಹೋಗಿ ಬರ್ತೀವಿ ಅಂತ ತಿಳ್ಕೊಂಡಿದ್ವಿ. ಬಟ್ ಇವರು ಜೊತೆ ಇದ್ಕೊಂಡು ಊಟ ತಿಂಡಿ ಪ್ರತಿಯೊಂದು ಹೇಳ್ಕೊಂಡು ಟೈಮಿಗೆ ಫೋನ್ ಮಾಡ್ಕೊಂಡು ಚೆನ್ನಾಗಿ ಬಂದಿದ್ದಾರೆ. ನನಗೆ ಖುಷಿಯಾಗಿ ನೆಕ್ಸ್ಟ್ ದುಬೈ ಟ್ರಿಪ್ಪಿಗೆ ನೆಕ್ಸ್ಟ್ ಇಯರ್ ಫೆಬ್ರವರಿ ಖಂಡಿತ ಅವ್ರ ಜೊತೆ ನಾವಿಬ್ಬರು ಹೋಗ್ತೀವಿ ಅಂತ ಆಶ್ವಾಸನೆ ಕೊಡ್ತಾ ಖಂಡಿತ. ಇಲ್ಲಿಯ ಹವಾಮಾನ ಹೇಗಿರುತ್ತೆ ಅನ್ನುವಂಥ ಒಂದು ಕುತೂಹಲವು ನಿಮಗಿರಬಹುದು. ಹಿಮಾಚ್ಛಾದಿತ ಪರ್ವತ ಶ್ರೇಣಿ. ಇಲ್ಲಿ ಹಿಂದಿಯ ಬಹಳಷ್ಟು ಸಿನಿಮಾಗಳು ಶೂಟ್ ಆಗಿದ್ದಾವೆ. ಅನಿರೀಕ್ಷಿತವಾಗಿ ಮಳೆ ಬರ್ತವೆ, ಅನಿರೀಕ್ಷಿತವಾಗಿ ಹಿಮಪಾತ ಆಗ್ತವೆ, ಹಿಮಗಾಳಿ ಬೀಸ್ತವೆ. ಅದರಲ್ಲೂ ಚಳಿಗಾಲದಲ್ಲಿ ತುಂಬ ಒಂದು ಈ ಸ್ನೋಫಾಲ್ ಇದೆಯಲ್ಲ, ಅದು ಬಹಳ ಸಹಜ ಅಂತ ಅಲ್ಲಿಯ ಸ್ಥಳೀಯರು ಹೇಳ್ತಾ ಇದ್ರು. ಇಲ್ಲಿನ ಸಾಮಾನ್ಯ ತಾಪಮಾನ 5.1 ಡಿಗ್ರಿ ಸೆಲ್ಸಿಯಸ್ಸು ಸಾಮಾನ್ಯವಾಗಿರುತ್ತೆ. ಅದರ ಏರುಪೇರುಗಳು ಆಗ್ತಾ ಇರ್ತವೆ. ಇಲ್ಲಿಂದ ಹಲವು ಗ್ಲೇಷಿಯರ್ಸ್ಗಳಿಗೆ ಹೋಗಲಿಕ್ಕೆ ಸಾಧ್ಯತೆ ಇದೆ. ಉದಾಹರಣೆಗೆ ಕಾಲಾಹಿ ಪೀಕ್ ಟ್ರೆಕ್ಕಿಂಗ್ನಲ್ಲಿ ಹೋಗುವುದಾದರೆ ವಿಷಹನ್ಸಾರ್ ಲೇಕ್, ಕೃಷಹನ್ಸಾರ್ ಲೇಕ್, ಗಂಗಾಬಾಲ್ ಲೇಕ್, ಗಡ್ಸಾರ್ ಲೇಕ್, ಹಿಮಾಲಯದ ವಿಭಿನ್ನ ಗ್ಲೇಷಿಯರ್ಸ್ಗಳಿಗೆ ಇಲ್ಲಿಂದ ಹೋಗುವ ಅಂದರೆ ಟ್ರೆಕ್ಕಿಂಗ್ ಮಾಡಿ ಸಾಹಸ ಮಾಡಿ ಹಿಮ ಪರ್ವತಗಳನ್ನು ಏರಿ ಹೋಗುವಂಥವ್ರೇನು ಇರ್ತಾರಲ್ಲ, ಅಂಥವರಿಗೆ ಇಲ್ಲಿ ಇದು ಸ್ವರ್ಗ. ಅಂದರೆ ಈ ಸೋನ್ಮಾರ್ಗಿಂದ ನೀವು ಬೇರೆ ಬೇರೆ ಗ್ಲೇಷಿಯರ್ಸ್ಗಳಿಗೆ ಹೋಗಲಿಕ್ಕೆ ಸಾಧ್ಯತೆ ಇದೆ. ಅದಕ್ಕೆ ಮಾರ್ಗದರ್ಶಕರಿದ್ದಾರೆ, ಕರ್ಕೊಂಡು ಹೋಗೋರಿದ್ದಾರೆ, ಎಲ್ಲವೂ ವ್ಯವಸ್ಥೆಯಲ್ಲಿದೆ. ಇಲ್ಲಿ ಈ ರೀತಿಯ ಟ್ರೆಕ್ಕಿಂಗ್ಗೆ ಹೋಗುವವರಿಗೆ ಒಂದು ಸ್ನೋ ರೂಟ್ ಮತ್ತೊಂದು ಬ್ರೌನ್ ರೂಟ್ ಅಂತ 2 ರೂಟ್ಗಳಿವೆ ಅಂತ ಕೂಡ ಅಲ್ಲಿ ಹೇಳ್ತಾರೆ. ತಾಜಾವಾಸ್ ಗ್ಲೇಷಿಯರ್ಸ್ಗೂ ಇಲ್ಲಿಂದ ಹೋಗಬಹುದು ಬೇಸಿಗೆಯಲ್ಲಿ ಅಂತ ಕೂಡ ಸ್ಥಳೀಯರು ಹೇಳ್ತಾರೆ. ನಾನು ಯಾಕೆ ಇದನ್ನೆಲ್ಲ ಹೇಳ್ತೇನೆ ಅಂತಂದರೆ, NJ ಟ್ರಾವೆಲ್ಸ್ ಮೂಲಕ ನಮ್ಗೆ ಹೋದಾಗ ನಾವೊಂದು ಗ್ರೂಪ್ ಹೋಗಿದ್ದೆವು. ನಮಗೆ ನಮ್ಮದೇ ಆದ ವಾಹನಗಳು, ನಾವು ಅಲ್ಲಿ ಇಳಿತೇವೆ. ನಮಗೆ ಅಲ್ಲಿ ನಿಗದಿತವಾದಂಥ ಸಮಯ, ನಿಗದಿತವಾದಂಥ ಪ್ರವಾಸ, ನಿಗದಿತವಾದಂಥ ಒಂದು ಲೇಔಟ್, ಅಂದರೆ ಇಂಥ ಪ್ರದೇಶದಲ್ಲಿ ಇಷ್ಟು ಹೊತ್ತು ನಾವು ಪ್ರಯಾಣ ಮಾಡಬಹುದು, ನೋಡ್ಕೊಂಡು ಬರ್ಬೋದು ಅಂತ. ಆದರೆ ಈ ಲಿಮಿಟನ್ನು ಮೀರಿ ನೀವು ವ್ಯಕ್ತಿಗತವಾಗಿ ಪ್ರೈವೇಟಾಗಿ ಪ್ರವಾಸಕ್ಕೆ ಹೋಗುವವರು, ಉತ್ಸಾಹಿಗಳು, ಯುವಕರು, ಸಾಹಸ ಪ್ರಿಯರು ಈ ಥರದರೆಲ್ಲ ಇದ್ದರೆ ನಿಮಗೆ ಸೋನ್ಮಾರ್ಗು ಒಂದು ಅದ್ಭುತವಾದಂಥ ನೆಲೆ. ಅಲ್ಲಿ ನೀವು ಬಹುಶಃ 3-4 ದಿನಗಳಿಗೆ ನೀವು ಪ್ಲ್ಯಾನ್ ಮಾಡಿ ಅಲ್ಲಿ ಬೇರೆ ಬೇರೆ ರೀತಿಯ ಸಾಹಸ ಕ್ರೀಡೆಗಳು ಮತ್ತು ಅಲ್ಲಿ ಟ್ರೆಕ್ಕಿಂಗು, ಆಮೇಲೆ ಅಲ್ಲಿಯ ಬೇರೆ ಬೇರೆ ಅದ್ಭುತವಾದಂಥ ಸ್ಥಳಗಳಿಗೆ ಹೋಗುವ ಸಾಧ್ಯತೆಗಳಿದೆ ಅನ್ನೋದನ್ನು ನಿಮ್ಮ ಗಮನಕ್ಕೆ ತರ್ತಾ ಇದ್ದೇನೆ. ಮತ್ತು ಬಹಳ ಮುಖ್ಯವಾದದ್ದು ಅಮರನಾಥ್ ಯಾತ್ರೆ ಏನಂತ ನಾವು ಪ್ರತಿ ವರ್ಷ ಅದನ್ನು ರೋಮಾಂಚಕಾರಿಯಾಗಿ ಏನು ನೋಡ್ತೇವೆ. ಅಲ್ಲಿ ಆಗುವ ಕೆಲವು ತೊಂದರೆ ತಾಪತ್ರಯಗಳು ಅಥವಾ ಸೆಕ್ಯೂರಿಟಿ ಫೇಲ್ಗಳು ಅಥವಾ ಸೆಕ್ಯೂರಿಟಿಯ ಒಂದು ಆದ್ಯತೆಗಳು ಇಂಥದ್ದೆಲ್ಲ ಅದನ್ನು ನಿರಂತರವಾಗಿ 78 ವರ್ಷಗಳಲ್ಲಿ ಅಮರನಾಥ್ ಯಾತ್ರೆ ಅನ್ನೋದು ಒಂದು ಯೋಗದ ಯಾತ್ರೆ. ಅದು ಆ ಯಾತ್ರೆಯ ಬೇಸ್ ಕ್ಯಾಂಪ್ ಇಲ್ಲಿಂದನೇ ಆರಂಭ ಆಗುತ್ತೆ. ಆಮೇಲೆ ಬಾಲ್ತಲಾಲ್ ಇಲ್ಲಿಂದ ಪೂರ್ವಕ್ಕೆ 15 ಕಿಲೋಮೀಟ್ರು, ಇಲ್ಲಿಂದನೇ ಜೋಜಿಲಾ ಪಾಸ್ ಕೂಡ ಆರಂಭ ಆಗುತ್ತೆ. ಟ್ರೆಕ್ಕರ್ಸು ಅಂದರೆ ಈ ಟ್ರೆಕ್ಕಿಂಗ್ನಲ್ಲಿ ಹೋಗುವವರಿಗೆ ದ ರೂಪ್ ಟಾಪ್ ಆಫ್ ವರ್ಲ್ಡ್ ಅಂದರೆ ಜಗತ್ತಿನ ಅತಿ ಎತ್ತರದ ರೂಪ್ ಟಾಪ್ ಏನಿದೆ ಲೇಹ್, ಆ ಸಿಟಿಗೆ ಹೋಗಲಿಕ್ಕೂ ಇಲ್ಲೊಂದು ಮಾರ್ಗ ಇದೆ. ಅತಿ ಹತ್ತಿರದ ಮಾರ್ಗ ಇಲ್ಲಿ ನಿಮಗೆ ಲಭಿಸ್ತದೆ. ಜೋಶಿಲಾ ಫಾಲ್ಸನ್ನು ದಾಟಿ ಲೇಹಿಗೆ ಇಲ್ಲಿ ಹೋಗಲಿಕ್ಕೆ ಸಾಧ್ಯ ಇದೆ ಅಂತ ಕೂಡ ಅಲ್ಲಿ ಅವರು ಹೇಳ್ತಾರೆ. ಸೋನ್ಮಾರ್ಗದಲ್ಲಿ ವರ್ಷಪೂರ್ತಿ ಪ್ರವಾಸಿಗರಿಗೆ ಸಾಹಸಿಗರಿಗೆ ರಿವರ್ ರ್ಯಾಫ್ಟಿಂಗ್ ನಡೀತದೆ. ರಿವರ್ ರ್ಯಾಫ್ಟಿಂಗ್ ಯಾರ್ಯಾರಿಗೆಲ್ಲ ಆಸಕ್ತಿ ಇದೆಯೋ ಅವರಿಗೆ ಈ ಸೋನ್ಮಾರ್ಗ್ ಹೇಳಿ ಮಾಡಿಸಿದಂಥ ಜಾಗ. ಜಮ್ಮು ಮತ್ತು ಕಾಶ್ಮೀರ ಪ್ರವಾಸೋದ್ಯಮ ಇಲಾಖೆ ಈ ರಿವರ್ ರ್ಯಾಫ್ಟಿಂಗನ್ನು ಭಾಳ ವ್ಯವಸ್ಥಿತವಾಗಿ ಅಲ್ಲಿ ಅಳವಡಿಸ್ತದೆ. ಶ್ರೀನಗರದಿಂದ ನಮ್ಮ NJ ಟ್ರಾವೆಲ್ಸ್ ನಿಗದಿತ ವಾಹನಗಳಲ್ಲಿ ಹೋಗಿದ್ದೆವು. ಆದರೆ ಶ್ರೀನಗರದಿಂದ ಬಸ್ಸು, ಕಾರು ಕೂಡ ವ್ಯವಸ್ಥೆ ಇದೆ. ಜಮ್ಮು ಕಾಶ್ಮೀರದಿಂದಲೂ ಇಂಥ ವ್ಯವಸ್ಥೆಗಳಿವೆ. NH1ನಲ್ಲಿ ನೀವು ಪ್ರಯಾಣ ಮಾಡ್ತೀರಿ. ಮತ್ತೆ ಇಲ್ಲೊಂದು ಮಾತನ್ನು ಹೇಳಬೇಕು ಅಂತಂದರೆ, ಪ್ರತಿ ರೋಡು ಕೂಡ ಕನ್ನಡಿ ಥರ ಮಾಡಿದ್ದಾರೆ. ಪ್ರತಿ ವ್ಯವಸ್ಥೆ ಕೂಡ ಅಷ್ಟು ಶುದ್ಧವಾಗಿದೆ, ಸಮೃದ್ಧವಾಗಿದೆ. ಇವತ್ತು ಅಲ್ಲಿ ಪ್ರವಾಸೋದ್ಯಮಕ್ಕೆ ಏನೇನು ಬೇಕು ಅನ್ನೋದನ್ನು ಕೇಂದ್ರ ಸರ್ಕಾರ, NDA ಸರ್ಕಾರ
ಅತ್ಯಂತ ಅಪೂರ್ವವಾದ ರೀತಿಯಲ್ಲಿ ಅಭಿವೃದ್ಧಿ ಕಾರ್ಯಗಳನ್ನು ಮಾಡಿದೆ. ನಿಮಗೆ ಇಂಚಿಂಚು ಬದಲಾದ ಕಾಶ್ಮೀರ ಗೊತ್ತಾಗುತ್ತೆ, ಅಭಿವೃದ್ಧಿ ಹೊಂದಿದ ಕಾಶ್ಮೀರ ಗೊತ್ತಾಗುತ್ತೆ, ಅಭಿವೃದ್ಧಿ ಹೊಂದುತ್ತಿರುವ ಕಾಮಗಾರಿಗಳ ಕಾಶ್ಮೀರವು ಕೂಡ ನಿಮಗೆ ಗೊತ್ತಾಗುತ್ತೆ. ನಾವು ಇಲ್ಲಿಂದ ಎಲ್ಲೆಲ್ಲಿಗೆಲ್ಲ ಪ್ರಯಾಣ ಮಾಡ್ತೇವೋ ಆ ಪ್ರಯಾಣದ ಉದ್ದಕ್ಕೂ ನಿಮಗೆ ಅಭಿವೃದ್ಧಿಯ ತಥಾಕಚಿತವಾದಂಥ ಲೇಯರ್ಗಳು, ಮಜಲುಗಳು ಕಾಣ್ತಾ ಹೋಗ್ತವೆ. ಈಗ ನಾವು ಹೋದದ್ದು ಫೆಬ್ರವರಿ, ಅದೇ ನೀವು ಚಳಿಗಾಲದಲ್ಲಿ ಹೋದರೆ ಅತಿಯಾದ ಹಿಮಪಾತ, NH1 ಅಲ್ಲಲ್ಲಿ ಬ್ಲಾಕ್ ಆಗ್ತಾ ಇದ್ದವು ಹಿಂದೆ. ನೀವು ಆ ರೋಡಲ್ಲಿ ಹೋದರೆ ಸೋನ್ಮಾರ್ಗ್, ಚಳಿಗಾಲದಲ್ಲಿ ಹೋದರೆ ಎಷ್ಟೊತ್ತಿಗೆ ಎಲ್ಲಿ ರೋಡ್ ಬ್ಲಾಕ್ ಆಗುತ್ತೆ, ಹಿಮಪಾತ ಆಗುತ್ತೆ ಅನ್ನೋದು ಅನಿರೀಕ್ಷಿತವಾಗಿತ್ತು. ಆದರೆ ಫೆಬ್ರವರಿ ಮಾರ್ಚು ತುಂಬ ಒಳ್ಳೆಯ ಸಮಯ ಅಂತಾರೆ. ಸೋನ್ಮಾರ್ಗಕ್ಕೆ ಭೇಟಿ ಕೊಡಲಿಕ್ಕೆ ಫೆಬ್ರವರಿ ಮಾರ್ಚು ಅತ್ಯಂತ ಪ್ರಶಸ್ತವಾದಂಥ ಸಮಯ. ದಿಲೀಪ್ ಸರ್, ಹಾಯ್, ಹೇಗಿದ್ದೀರಿ? ಚೆನ್ನಾಗಿದೆ. ಕಾಶ್ಮೀರದಲ್ಲಿ ಭೇಟಿ? ಹೌದು. ಬೆಂಗಳೂರಲ್ಲಿ ಇದ್ದೀರಿ? ಬೆಂಗಳೂರಲ್ಲಿ. ಬಿಹಾರದವರು? ಬಿಹಾರದವರು ಸರ್. ಐ ಆಮ್ ವೆರಿ ವೆರಿ ಹ್ಯಾಪಿ. ಯಾಕೆ ಗೊತ್ತಾ, ನೀವು ತುಂಬ ಸುಂದರವಾಗಿ ಕನ್ನಡ ಮಾತಾಡ್ತೀರಿ. ಹೌದು. ಕನ್ನಡಿಗರ ಹಾಗೆ. ಹೇಳಿ, ನವೀನ್ ಟ್ರಾವೆಲ್ಸ್ ಒಟ್ಟಿಗೆ, NJ ಟ್ರಾವೆಲ್ಸ್ ಒಟ್ಟಿಗೆ ಬಂದಿದ್ದೀರಿ. ಹೌದು ಸರ್. ಆಮೇಲೆ ಈಗ ನಾವು ಸೋನ್ಮಾರ್ಗದಲ್ಲಿದ್ದೇವೆ. ನಿಮ್ಮ ಅನುಭವವನ್ನು ಚುಟುಕಾಗಿ ಹೇಳಿ ಸರ್. ಅನುಭವ ಅಂದರೆ ಚೆನ್ನಾಗಿ, ಏನು ತೊಂದರೆ ಇಲ್ಲ. ಈಗ ಬಂದ ತಕ್ಷಣ ಎಲ್ಲ ಹೇಳ್ಕೊಟ್ಟಿದ್ರು, ಯಾವ್ಯಾವ ಥರ ಏನೇನು ಮಾಡಬೇಕು, ಹೋಗ್ಬೇಕು ಅಂತ. ಅಂದರೆ ಕಾಲು ಯಾವ ಥರ ಇಕ್ಬೇಕು ಅದು ಸಮೇತ ಎಲ್ಲ ಹೇಳ್ಕೊಟ್ಟಿದ್ರು. ಸೀದಾ ಇಕ್ಬೇಡ, ತಪ್ಪಿದ್ರೆ ಕಾಲ್ಮಾನ ತಪ್ಪುತ್ತದೆ. ಹೌದು. ಇದಕ್ಕೋಸ್ಕರ ಅಂದರೆ ತುಂಬ ಚೆನ್ನಾಗಿ, ಯಾರೋ ಬರೋ ಪ್ಲಾನ್ ಮಾಡಿದ್ರೆ ಬೇಗ ಕಾಂಟ್ಯಾಕ್ಟ್ ಮಾಡಿ NJ ಟೂರ್ ಆ್ಯಂಡ್ ಟ್ರಾವೆಲ್. ಹೇಗೆ ಕೆಳಗಿಂದ ಬೈಕಲ್ಲಿ ಬಂದ್ರಿ? ಚೆನ್ನಾಗಿ ಅನುಭವ ಇತ್ತು ಸರ್. ವೆರಿ ಗುಡ್. ಪ್ರಿಯರೇ, ಇಲ್ಲೊಂದು ಪ್ರಕಟಣೆ ಇದೆ. ಇದು ನಿರುದ್ಯೋಗಿಗಳಿಗೆ ಒಂದು ದೊಡ್ಡ ಸಿಹಿ ಸುದ್ದಿ ಅಂತ ಭಾವಿಸಿದ್ರೆ ತಪ್ಪಲ್ಲ. ಸುಪ್ರೀಂ ಹೀರೋ ಇವತ್ತು ರಾಜ್ಯಾದ್ಯಂತ ಮಾರುಕಟ್ಟೆಗೆ ಲಭ್ಯವಿರುವಂತ ಪ್ರತಿಷ್ಠಿತ ಆಯಿಲ್ ಕಂಪನಿ. ಈ ಕಂಪನಿಗೆ ರಾಜ್ಯಾದ್ಯಂತ ಡಿಸ್ಟ್ರಿಬ್ಯೂಟರ್ ಬೇಕಾಗಿದ್ದಾರೆ, ವಿತರಕರು ಬೇಕಾಗಿದ್ದಾರೆ. ನೀವು ಸಂಪರ್ಕಿಸಬಹುದು. ಆಕರ್ಷಕವಾದಂಥ ಸಂಭಾವನೆ ಇದೆ, ಮತ್ತೆ ಬಹಳ ದೊಡ್ಡ ಕಂಪನಿ ಇದು. ಫೋನ್ ನಂಬರ್ ಇದೆ, ಕಂಪನಿಯ ಮಾಲೀಕರ ಹೆಸರಿದೆ. ಅವರಿಗೆ ನೀವು ಸಂಪರ್ಕಿಸಿದರೆ ಅದರ ಮುಂದಿನ ಎಲ್ಲ ಒಂದು ವಿಲೇವಾರಿಗಳನ್ನು ನೀವು ಮಾಡ್ಕೋಬಹುದು. ನೀವು ಕೂತಲ್ಲೇ ನಿಮ್ಮ ಊರಿನಲ್ಲೇ ಇದರ ವಿತರಣೆಯ ಒಂದು ಜವಾಬ್ದಾರಿಯನ್ನು ತೆಗೆದುಕೊಂಡ್ರೆ ನಿಮ್ಮ ಉದ್ಯೋಗದ ಖಾತ್ರಿತನವನ್ನು ಮಾಡ್ಕೋಬಹುದು, ಬದುಕನ್ನ ಹಸನಾಗಿಸ್ಕೋಬಹುದು. ತಕ್ಷಣ ಸಂಪರ್ಕಿಸಿ. Do you have any interest to boost your product in the market? If so, please do one thing. You make a good ad video of your product. The video should contain your details, your experience in the market, your product specialities and other aspects. Video should be rich, professional and appealing in all parameters. Then the video reaches every nook and corner and your product will be boosted. Please contact us if you want to win in competitive market.